ಡಿಪ್ಲೊಮೊ 3ನೇ ಸೆಮಿಸ್ಟರ್ನ ಕನ್ನಡ ಓದಿರುವ ವಿದ್ಯಾರ್ಥಿಗಳಿಗಾಗಿರುವ ಸಾಹಿತ್ಯ ಸಿಂಚನ 2 ಈ ಪಠ್ಯದ ಅಧ್ಯಾಯ 2 ಅದರಲ್ಲಿ ಭಾಗ 1 ಹೊಸಗನ್ನಡ ಸಾಹಿತ್ಯದ ಪ್ರಕಾರಗಳು. ಈ ಅಧ್ಯಾಯದಲ್ಲಿ ಇರುವ ವಿವಿಧ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಹೊಸಗನ್ನಡ ಸಾಹಿತ್ಯದ ಪ್ರಕಾರಗಳು ಯಾವ್ಯಾವುದು? ನವೋದಯ, ಪ್ರಗತಿಶೀಲ ಅಥವಾ ಪ್ರಗತಿಪರ ಅಂತ ಹೇಳ್ತಾರೆ, ಅಥವಾ ಪ್ರಗತಿಶೀಲ, ನವ್ಯ ಹಾಗೂ ದಲಿತ ಬಂಡಾಯ. ಈ 4 ಹೊಸಗನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳು. ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ. ಈ 4 ಪ್ರಕಾರಗಳು ಒಂದರ ನಂತರ ಕ್ರಮವಾಗಿ ಆಯಿತು ಅಂತ ಹೇಳೋದಕ್ಕೆ ಆಗಲ್ಲ. ಒಂದಕ್ಕೊಂದಕ್ಕೂ ಪೂರಕವಾಗಿ ಅವು ಕನ್ನಡ ಕಾವ್ಯ ಪರಂಪರೆಯನ್ನು ರೂಪಿಸಿದ್ದಾವೆ. ಈಗ ಸಹ 4 ಬಗೆಯ ಸಾಹಿತ್ಯ ರಚನೆ ಆಗ್ತಾ ಇರುತ್ತೆ, ಆದರೆ ಪ್ರಮುಖವಾದ ಕಾಲಘಟ್ಟವನ್ನು ಗುರುತಿಸಬಹುದು. ಮೊದಲನೆಯದಾಗಿ ನವೋದಯ ಸಾಹಿತ್ಯ ಪರಂಪರೆ. 20ನೇ ಶತಮಾನದ ಆದಿಯಲ್ಲಿ, ಏನು 20ನೇ ಶತಮಾನ ಅಂದರೆ 1900ನೇ ಇಸ್ವಿಯಿಂದ ಶುರು ಆಗೋದಕ್ಕೆ 20ನೆಯ ಶತಮಾನ ಅಂತ ಹೇಳ್ತೀವಿ. ಈಗ ನಾವಿರೋದು 21ನೆಯ ಶತಮಾನ. 2000 ಇಸ್ವಿಯಿಂದ ಶುರು ಆಗೋದು 21ನೆಯ ಶತಮಾನ. 20ನೆಯ ಶತಮಾನ ಅಂದರೆ 1900ರಿಂದ. 20ನೇ ಶತಮಾನದ ಆರಂಭದಲ್ಲಿ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಕನ್ನಡ ಸಾಹಿತ್ಯ ಹೊಸ ಹುಟ್ಟನ್ನು ಪಡೆಯುತ್ತೆ. ಅದಕ್ಕೆ ಮೊದಲು ಹಳಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ ಅಂತ ಇತ್ತು. ಈ 2 ಸಾಹಿತ್ಯಗಳಿಗಿಂತ ಭಿನ್ನವಾಗಿ ಹೊಸದಾಗಿ ನವೋದಯ ಸಾಹಿತ್ಯ ಎಂಬ ಹೊಸ ಸಾಹಿತ್ಯ ಪ್ರಕಾರ ರಚನೆಯಾಗಕ್ಕೆ ಶುರುವಾಯಿತು. ಈ ಹೊಸ ಸಾಹಿತ್ಯ ಪ್ರಕಾರದಲ್ಲಿ ಕಾದಂಬರಿ, ನಾಟಕ, ಪ್ರಬಂಧ, ವಿಮರ್ಶೆ, ಕಾವ್ಯ, ಕವನ, ಭಾವಗೀತೆ ಹೀಗೆ ವಿವಿಧ ಬಗೆಯ ಸಾಹಿತ್ಯಗಳು ರಚನೆಯಾಯಿತು. ಕಾವ್ಯ ಪ್ರಕಾರಗಳಲ್ಲಿ ಅಂದರೆ ಪದ್ಯಗಳಲ್ಲಿ, ಕವನಗಳಲ್ಲಿ ಭಾವಗೀತೆ, ಕವನ, ಕಗ್ಗ, ವಚನ ಮತ್ತು ರಗಳೆ ಛಂದಸ್ಸಿನ ಸಾನೆಟ್ ಮಾದರಿಯ ಕಾವ್ಯಗಳು ಮತ್ತು ಪದ್ಯಗಳು ರಚನೆಯಾಯಿತು. ಯಾವಾಗ? ನವೋದಯ ಕಾಲದಲ್ಲಿ. ಈ ನವೋದಯ ಕಾಲದ ಪ್ರಮುಖ ಲಕ್ಷಣ ಏನು ಅಂದರೆ, ಈ ಸಮಯದಲ್ಲಿ ಭಾವಗಳ ತೀವ್ರತೆ, ಭಾವನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಯಿತು. ಭಾವುಕತೆ, ಉತ್ಸಾಹ, ಸಮೃದ್ಧಿ ಈ ಅಂಶಗಳು ಕಾವ್ಯಗಳ ಪ್ರಮುಖ ಲಕ್ಷಣಗಳಾಗಿತ್ತು. ಹೊಸ ಬಗೆಯ ಛಂದಸ್ಸಲ್ಲಿ ಕಾವ್ಯ ರಚನೆ ಆಯಿತು. ಹೊಸ ಬಗೆಯ ಶೈಲಿಯಲ್ಲಿ ಕಾವ್ಯದ ರಚನೆ ಆಯಿತು ನವೋದಯದ ಕಾಲದಲ್ಲಿ. ನವೋದಯ ಅಂದ್ರೇನು? ಹೊಸದು ಅಂತ ಹೇಳಬಹುದು. ನವೋದಯ ಸಾಹಿತ್ಯಕ್ಕೆ ಇಂಗ್ಲಿಷ್ನಲ್ಲಿ ರೊಮ್ಯಾಂಟಿಕ್ ಪೊಯೆಟ್ರಿ ಅಂತ ಸಂವಾದಿಯಾಗಿ ಹೇಳಲಾಗುತ್ತೆ. ಈ ನವೋದಯ ಸಾಹಿತ್ಯದ ಪ್ರಥಮ ಕಾವ್ಯ ಅಥವಾ ಕವನ ಸಂಕಲನ ಅಥವಾ ಸಾಹಿತ್ಯ ಯಾವುದು ಅಂತ ಅಂದರೆ 1921ರಲ್ಲಿ BM ಶ್ರೀಯವರು ಬರೆದ ಇಂಗ್ಲಿಷ್ ಗೀತೆಗಳು. ಇದು ಇಂಗ್ಲಿಷ್ ಕವನಗಳ, ಪೊಯಮ್ಸ್ಗಳ ಅನುವಾದ ಆಗಿತ್ತು. ಇದು ನವೋದಯ ಸಾಹಿತ್ಯದ ಪ್ರಥಮ ರಚನೆ ಅಂತ ಹೇಳಬಹುದು. ಇದರಿಂದ BM ಶ್ರೀಯವರು ನವೋದಯದ ಆಚಾರ್ಯ ಪುರುಷರಾದರು ಅಂತ ಹೇಳಬಹುದು. ಆದರೆ ಈ ನವೋದಯ ಅಂತ ಹೆಸರು ಕೊಟ್ಟಿದ್ದು ಕುವೆಂಪುರವರು. ಈ ನವೋದಯ ಸಾಹಿತ್ಯದಲ್ಲಿ ಹೆಸರಾದ ಕವಿಗಳು, ಸಾಹಿತಿಗಳು ಯಾರ್ಯಾರು ಅಂದರೆ BM ಶ್ರೀ, ಕುವೆಂಪು, ಬೇಂದ್ರೆ, ಶಿವರಾಮ್ ಕಾರಂತರು ಮೊದಲಾದವರು. ಈ ನವೋದಯದ ಸಾಹಿತ್ಯದ ಸಮಯದಲ್ಲಿ ಸಾಹಿತಿಗಳು ರೊಮ್ಯಾಂಟಿಕ್ ಇಂಗ್ಲಿಷ್ ಕಾವ್ಯ ಹಾಗೂ ಗ್ರೀಕಿನ ರುದ್ರ ನಾಟಕಗಳಿಂದ ಪ್ರಭಾವಿತರಾದರು. ಸುಶಿಕ್ಷಿತ ಕನ್ನಡಿಗರು, ಶಿಕ್ಷಕ ವೃತ್ತಿಯಲ್ಲಿದ್ದವರು ಇವರೇನು ಮಾಡಿದ್ರು ಅಂದರೆ ತಮ್ಮ ಮಾತೃಭಾಷೆಯಲ್ಲಿ ಸಾಹಿತ್ಯ ರಚಿಸುವುದರ ಮಹತ್ವವನ್ನು ಕಂಡುಕೊಂಡು ಕನ್ನಡ ಸಾಹಿತ್ಯಕ್ಕೆ
ಹಲವಾರು ಕೊಡುಗೆಗಳನ್ನು ನೀಡಿದ್ರು. ಉದಾಹರಣೆಗೆ ಕುವೆಂಪುರವರು ಮೊದಲು ಇಂಗ್ಲಿಷ್ನಲ್ಲಿ ಒಂದು ಕವಿತೆ ಬರೀತಾರೆ. ಅವರ ಶಿಕ್ಷಕರು, ಅವರು ಬ್ರಿಟಿಷರು, ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಕನ್ನಡದಲ್ಲಿ ಬರೆಯಿರಿ, ನಿಮ್ಮ ಮಾತೃಭಾಷೆಯಲ್ಲಿ ಬರೆಯಿರಿ ಅಂತ ಹೇಳಿದ್ಮೇಲೆ ಅವರು ಕನ್ನಡದಲ್ಲಿ ಬರೆಯೋದಕ್ಕೆ ಶುರು ಮಾಡ್ತಾರೆ. ಮುಂದೆ ರಾಷ್ಟ್ರಕವಿ ಅಂತ ಬಿರುದಿಗೆ ಪಾತ್ರರಾಗುವಷ್ಟು ವೈವಿಧ್ಯಮಯವಾದ ಕಾವ್ಯಗಳನ್ನು ರಚನೆ ಮಾಡ್ತಾರೆ, ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಕುವೆಂಪುರವರಲ್ಲಿ ಪ್ರಕೃತಿ ಪ್ರೇಮ, ಮಾನವನ ಉನ್ನತಿಯಲ್ಲಿ ನಂಬಿಕೆ, ಪ್ರಕೃತಿ ಮತ್ತು ದೇವರ ಸಮ್ಮಿಶ್ರಣವನ್ನು ಕಾಣುವ ಅವರ ಮನಸ್ಸಿತ್ತು. ಆದ್ದರಿಂದ ಇವೆಲ್ಲ ಅವರನ್ನು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರನ್ನಾಗಿ ಮಾಡಿದೆ. ದ.ರಾ ಬೇಂದ್ರೆಯವರ ಸಾಹಿತ್ಯವು ಕನ್ನಡ ಸಾಹಿತ್ಯದಲ್ಲಿ ಮಾರ್ಗದರ್ಶನ ಸಾಹಿತ್ಯವಾಗಿ ಪ್ರೇರಣೆ ನೀಡುತ್ತೆ. ಮತ್ತೊಬ್ಬ ಲೇಖಕರಾದ ಶಿವರಾಮ್ ಕಾರಂತರು ಅತ್ಯಂತ ಬುದ್ಧಿಮತ್ತೆಯ, ಆಳವಾದ ಆದರ್ಶಗಳುಳ್ಳ ವ್ಯಕ್ತಿತ್ವದವರಾಗಿದ್ದರು, ಸಾಮಾಜಿಕ ಕಳಕಳಿ ಇದ್ದವರಾಗಿದ್ದರು. ಅವರ ಕಾದಂಬರಿಗಳು ಬಹಳ ಪ್ರಸಿದ್ಧವಾದವು. ಅವುಗಳಲ್ಲಿ ಮುಖ್ಯವಾದುದು ಚೋಮನದುಡಿ, ಬೆಟ್ಟದ ಜೀವ, ಮೈಮನಗಳ ಸುಳಿಯಲ್ಲಿ, ಮರಳಿ ಮಣ್ಣಿಗೆ ಹಾಗೂ ಮುಕ್ಕಜ್ಜಿಯ ಕನಸುಗಳು. ಬಿ.ಎಂ. ಶ್ರೀಯವರ ಇಂಗ್ಲಿಷ್ ಗೀತೆಗಳು ಕವನ ಸಂಕಲನದಿಂದ ಆಯ್ದ ಒಂದು ಭಾಗ ಯಾವುದು ಅಂದರೆ, ಉದಾಹರಣೆಗೆ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರೋದು ಕರುಣಾಳು ಬಾ ಬೆಳಕೆ ಮುಸುಕಿದೀ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಇರುಳ ಕತ್ತಲೆಯ ಗವಿ ಮನೆದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಈ ಥರ ಅವರ ಕವನಗಳು ಇರುತ್ತೆ. ಒಟ್ಟಿನಲ್ಲಿ ನವೋದಯ ಸಾಹಿತ್ಯದ ಪ್ರಖ್ಯಾತ ಕವಿಗಳು ಯಾರ್ಯಾರು ಅಂದರೆ, ಬಿ.ಎಂ. ಶ್ರೀಕಂಠಯ್ಯ, ಕುವೆಂಪುರವರು, ದ.ರಾ ಬೇಂದ್ರೆಯವರು, ಕೆ.ಎಸ್. ನರಸಿಂಹಸ್ವಾಮಿ, ಶಿವರಾಮ್ ಕಾರಂತ್, ತಿ.ನಂ. ಶ್ರೀಕಂಠಯ್ಯ, ಮೂರ್ತಿರಾಯರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮೊದಲಾದವರು. ಹೊಸಗನ್ನಡ ಸಾಹಿತ್ಯದ 4 ಪ್ರಕಾರಗಳು ಅಂತ ಹೇಳಿದ್ವಲ್ಲ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ. ಇವುಗಳು ಬಹುತೇಕ ಯಾವಾಗ ಆರಂಭ ಆಯಿತು ಅಂದರೆ, ನವೋದಯ 1920ರಿಂದ ಅಂತ ಹೇಳಬಹುದು, ಪ್ರಗತಿಶೀಲ 1940ರಿಂದ ಅಂತ ಹೇಳಬಹುದು, ನವ್ಯ 1950ರಿಂದ ಅಂತ ಹೇಳಬಹುದು, ದಲಿತ ಮತ್ತು ಬಂಡಾಯ 1970ರಿಂದ ಆರಂಭ ಆಯಿತು ಅಂತ ಹೇಳಬಹುದು. ನಿಮ್ಮ ಪುಸ್ತಕದಲ್ಲಿ ಮೊದಲು ನವ್ಯ ಕೊಟ್ಟು ನಂತರ ಪ್ರಗತಿಶೀಲ ಕೊಟ್ಟಿದ್ದಾರೆ. ಬಟ್ ನಾನು ಮೊದಲು ಪ್ರಗತಿಶೀಲ ಹೇಳಿ ನಂತರ ನವ್ಯ ಕಾವ್ಯದ ಬಗ್ಗೆ ಹೇಳ್ತೀನಿ. ಪ್ರಗತಿಶೀಲ ಅಥವಾ ಪ್ರಗತಿಪರ ಸಾಹಿತ್ಯ ಅಂತ ಸಹ ಹೇಳಲಾಗುತ್ತೆ. ಈ ಸಮಯದಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ಸಾಧಿಸಬೇಕು, ಸಾಹಿತ್ಯ ನೊಂದವರ ಧ್ವನಿಯಾಗಬೇಕು, ವಾಸ್ತವ ಬದುಕಿನ ನೈಜತೆಯ ಚಿತ್ರಣವನ್ನು ನೀಡಬೇಕು, ಬಂಡಾಯಶಾಹಿ ವಿರುದ್ಧ ಜನರನ್ನು ಜಾಗೃತರನ್ನಾಗಿಸಬೇಕು, ಸರ್ವ ಜನರ ಅಂದರೆ ಎಲ್ಲ ಜಾತಿಯ ಜನರ ಸಂಸ್ಕೃತಿಯ ರಕ್ಷಣೆಯನ್ನು ಮಾಡಬೇಕು. ಈ ತರಹ ಕನಸು ಕಂಡವರು, ವಿಚಾರವನ್ನು ಹೇಳಿದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮ್ಯಾಕ್ಸಿಮ್ ಗಾರ್ಕಿ, ರೋಮಾರೋಲಾ, ರಾಷ್ಟ್ರ ಮಟ್ಟದಲ್ಲಿ ಭಾರತದಲ್ಲಿ ಇ.ಎಂ. ಪಾಸ್ಟರ್, ಮುಲ್ಕಿ ರಾಜ್ ಆನಂದ್, ಹಾಗೂ ಕನ್ನಡದಲ್ಲಿ ಶ್ರೀರಂಗ, ನಿರಂಜನ, ವಿ.ಎಂ. ಇನಾಮದಾರ್, ಆನಾ ಕೃಷ್ಣರಾಯರು, ಕುಮಾರ ವೆಂಕಣ್ಣ, ಚದುರಂಗ, ಬಸವರಾಜ್ ಕಟ್ಟಿಮನಿ ಮೊದಲಾದವರು. ಇವರೆಲ್ಲರ ಪ್ರಯತ್ನದಿಂದ ಒಂದು ಹೊಸ ಪ್ರಗತಿಶೀಲ ಸಾಹಿತ್ಯದ ರಚನೆಯ ಚಳುವಳಿ ಆರಂಭ ಆಯಿತು. ಪ್ರಗತಿಶೀಲ ಸಾಹಿತ್ಯದ ಸಮಯದಲ್ಲಿ ಯಾವ ಯಾವ ಕೃತಿಗಳು ರಚಿಸಲ್ಪಟ್ಟವು ಅಂತ ಅಂದರೆ, ಈ ಪರಂಪರೆಯಲ್ಲಿ ಬಸವರಾಜ್ ಕಟ್ಟಿಮನಿ ಅವರಿಂದ ಗಿರಿಜಾ ಕಂಡ ಸಿನಿಮಾ, ನಿರಂಜನರ ಕೊನೆಯ ಗಿರಾಕಿ, ಚದುರಂಗರ ಶವದ ಮನೆ, ತಾರಾಸು ಅವರ ರಕ್ತಕ್ರಾಂತಿ, ಪಿ. ಲಂಕೇಶ್ ಅವರ ಕೋಟಿ, ಬೆಸಗರಹಳ್ಳಿ ರಾಮಣ್ಣನವರ ಗಾಂಧಿ, ಪೂರ್ಣಚಂದ್ರ ತೇಜಸ್ವಿಯವರ ತವರನ ಕತೆ, ವ್ಯಾಸರಾಯರ ಬಲ್ಲಾಳರ ಕಾಡು ಮಲ್ಲಿಗೆ ಮತ್ತು ಬಂಡಾಯ, ಆನಾ ಕೃಷ್ಣರಾಯರ ಉದಯರಾಗ, ನಟ ಸಾರ್ವಭೌಮ ಮೊದಲಾದ ಕೃತಿಗಳು ಈ ಪ್ರಗತಿಶೀಲ ದೃಷ್ಟಿಯಲ್ಲಿ ಪ್ರಗತಿಶೀಲದ ಅಂಶಗಳನ್ನು ಇಟ್ಕೊಂಡು ರಚನೆಯಾಯಿತು ಅಂತ ಹೇಳಬಹುದು. ನಂತರದ ಪರಂಪರೆ ನವ್ಯ ಕಾವ್ಯ ಪರಂಪರೆ 1950ರಿಂದ ಪ್ರಾರಂಭ ಆಯಿತು ಅಂತ ಹೇಳಬಹುದು. 1947ರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಜನರಲ್ಲಿ ಸ್ವತಂತ್ರ ಭಾರತದ ಬಗ್ಗೆ ಎಷ್ಟು ಕನಸು ಕಂಡಿದ್ರು ಅಂದರೆ, ಅದೆಲ್ಲ ಅವ್ರಿಗೆ ಬೇಸರ ಆಗಕ್ಕೆ ಶುರುವಾಯಿತು. ಯಾಕಂದರೆ ಅವರ ಕನಸುಗಳು ನನಸಾಗ್ತಾ ಇರಲಿಲ್ಲ.
ಆಗ ಹುಟ್ಟುಕೊಂಡಿದ್ದೇ ನವ್ಯ ಕಾವ್ಯ ಪರಂಪರೆ. ಇದರ ಪಿತಾಮಹರು ಗೋಪಾಲಕೃಷ್ಣ ಅಡಿಗರು. ಇದರಲ್ಲಿ ಭಾಷಾ ಪ್ರಯೋಗದ ಚಮತ್ಕಾರ, ಹೊಸ ಬಗೆಯ ಕಾವ್ಯತಂತ್ರಗಳು ಈ ನವ್ಯ ಕಾವ್ಯದಲ್ಲಿ ಕಂಡಿತು. ನವ್ಯ ಕಾವ್ಯಕ್ಕೆ ಇಂಗ್ಲಿಷ್ನಲ್ಲಿ ಮಾಡರ್ನ್ ಪೊಯೆಟ್ರಿ ಅಂತ ಹೇಳಬಹುದು. ಈ ನವ್ಯ ಕಾವ್ಯ ಸಹ ಇಂಗ್ಲಿಷ್ ಕಾವ್ಯದ ಪ್ರೇರಣೆಯಿಂದಲೇ ಹುಟ್ಟುಕೊಳ್ತು. ಈ ನವ್ಯ ಕಾವ್ಯಕ್ಕೆ ಪ್ರೇರಣೆ ಏನು? ಪಾಶ್ಚಾತ್ಯ ಆಧುನಿಕ ತಾತ್ವಿಕ ಚಿಂತನೆಗಳು, ಅಸ್ತಿತ್ವವಾದ, ಅಸಂಗತವಾದ, ಪರಕೀಯತೆ, ಸಿನಿಕತನ, ಅನಾಥ ಪ್ರಜ್ಞೆ, ಆಧುನಿಕ ಬದುಕಿನ ಒತ್ತಡಗಳ ಶೋಧನೆ, ಈ ಎಲ್ಲ ಅಂಶಗಳಿಂದ ನವ್ಯ ಕಾವ್ಯದ ಕೃತಿಗಳು ರಚನೆಯಾಯಿತು ಅಂತ ಹೇಳಬಹುದು. ಕವಿಗಳು ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳ್ತಾ ಇರಲಿಲ್ಲ. ತಮ್ಮ ಕೃತಿಗಳಲ್ಲಿ ರೂಪಕ, ಸಂಕೇತ ಹಾಗೂ ಪ್ರತಿಮೆಗಳ ಮೂಲಕ ಅವರು ಏನು ಹೇಳಬೇಕು ಅದನ್ನು ಇಂಡೈರೆಕ್ಟ್ ಆಗಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಗೋಪಾಲಕೃಷ್ಣರ ಕೃತಿಯಾದ ಭೂಮಿಗೀತೆ ಮುಂತಾದರಿಂದ ನವ್ಯಕಾವ್ಯ ಪ್ರಾರಂಭ ಆದರೂ ಈ ನವ್ಯಕಾವ್ಯ ಅಂತ ಹೆಸರು ಕೊಟ್ಟಿದ್ದು ವೀಕೃ ಗೋಕಾಕರು. ಈ ನವ್ಯ ಪರಂಪರೆಯಲ್ಲಿ ಹಲವಾರು ಸಾಹಿತಿಗಳು ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದುದು ಗೋಪಾಲಕೃಷ್ಣ ಅಡಿಗರ ಭೂಮಿಗೀತ, ಚಂಡಮದ್ದಳೆ, ವರ್ಧಮಾನ, ಯು ಆರ್ ಅನಂತಮೂರ್ತಿರವರ ಭಾರತೀಪುರ, ಸಂಸ್ಕಾರ ಮೊದಲಾದ ಕಾದಂಬರಿಗಳು, ಶಾಂತಿನಾಥ್ ದೇಸಾಯರ ವಿಕ್ಷಿಪ್ತ, ಮುಕ್ತಿ, ಯಶವಂತ ಚಿತ್ತಾಲರ ಸೆರೆ, ಪಿ ಲಂಕೇಶ್ ಅವರ ನಿವೃತ್ತರು, ಪೂರ್ಣಚಂದ್ರ ತೇಜಸ್ವಿಯರ ಅಬಚೂರಿನ ಪೋಸ್ಟ್ ಆಫೀಸು, ಆಲನಹಳ್ಳಿ ಕೃಷ್ಣ ಅವರ ಸಂಬಂಧ, ಗಿರೀಶ್ ಕರ್ನಾಡರ ಹಯವದನ, ತುಗಲಕ್, ನಾಗಮಂಡಲ ಮತ್ತು ತಲೆದಂಡ ನಾಟಕಗಳು, ಹೀಗೆ ವಿವಿಧ ಬಗೆಯ ಕೃತಿಗಳು, ಕಾದಂಬರಿ ಇರಬಹುದು, ನಾಟಕ ಇರಬಹುದು, ಕವನ ಇರಬಹುದು, ಬೇರೆ ಬೇರೆ ತರಹದ ಕೃತಿಗಳು ನವ್ಯ ಸಾಹಿತ್ಯಕ್ಕೆ ಪ್ರಮುಖ ಕೊಡುಗೆಗಳಾಗಿವೆ. ಇಲ್ಲಿ ಒಂದು ಅಂಶನ ನೀವು ಗಮನಿಸಬಹುದು. ಒಬ್ಬನೇ ಕವಿ ವಿವಿಧ ಬಗೆಯ ಪರಂಪರೆಗಳಲ್ಲಿ ನವ್ಯದಲ್ಲಿ ಬರೆದಿರಬಹುದು, ನವೋದಯದಲ್ಲಿ ಬರೆದಿರ್ಬೋದು, ಪ್ರಗತಿಶೀಲದಲ್ಲಿ ಬರೆದಿರ್ಬೋದು, ಬಂಡಾಯ ಮತ್ತು ದಲಿತದಲ್ಲಿ ಬರೆದಿರಬಹುದು. ಆದ್ದರಿಂದ ಒಬ್ಬ ಕವಿ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಅಂತ ಹೇಳಬಹುದು. ಇನ್ನು ಈ ಪಠ್ಯದ ಕೊನೆಯ ವಿಷಯ ದಲಿತ ಬಂಡಾಯ ಸಾಹಿತ್ಯ ಪರಂಪರೆ. ಈ ಸಾಹಿತ್ಯ ಅನ್ನೋದು ಶತಶತಮಾನಗಳಿಂದ ಒಂದು ವರ್ಗದವರ ಕೈಗೆ ಎಟುಕುವಂತಿರಲಿಲ್ಲ. ಯಾಕಂದರೆ ಅಲ್ಲಿ ಅನಕ್ಷರಸ್ಥೆ ಇತ್ತು. ಅವರಿಗೆ ಸಾಹಿತ್ಯವನ್ನು ಕೊಡಬೇಕು, ಅವರ ಜೀವನವನ್ನು ಸಾಹಿತ್ಯದಲ್ಲಿ ತೋರಿಸಬೇಕು ಅನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಪರಂಪರೆ ಶುರುವಾಯಿತು ಅಂತಲೂ ಹೇಳಬಹುದು. ಇದರ ಜೊತೆಯಲ್ಲಿ ಆಂಧ್ರದಲ್ಲಿ ನಡೆದ ವೀರಸಂ ಚಳುವಳಿ, ಕರ್ನಾಟಕದ ಭೂಸಾ ಪ್ರಕರಣ, ಮಹಾರಾಷ್ಟ್ರದಲ್ಲಿ ನಡೆದ ದಲಿತ ಪ್ಯಾಂಥರ್ಸ್ ಚಳುವಳಿ ಈ ದಲಿತ ಬಂಡಾಯ ಸಾಹಿತ್ಯದ ಹುಟ್ಟಿಗೆ ಪ್ರೇರಣೆ ಆಯಿತು ಅಂತ ಹೇಳಲಾಗುತ್ತೆ. ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿ ನೋವುಗಳನ್ನು ಅನುಭವಿಸಿ ಕಷ್ಟ ಕಾರ್ಪಣ್ಯಗಳಲ್ಲಿ ನೊಂದು ಬೆಂದು ಬದುಕನ್ನು ಕಟ್ಟಿಕೊಂಡ ಹಲವು ಚಿಂತಕರು ಮತ್ತು ದಾರ್ಶನಿಕರ ಬರಹದಿಂದ ಈ ದಲಿತ ಬಂಡಾಯ ಪರಂಪರೆ ಆರಂಭವಾಯಿತು ಅಂತ ಹೇಳಬಹುದು. ಇಷ್ಟು ಸಹಸ್ರಾರು ವರ್ಷಗಳು ಅನಕ್ಷರಸ್ಥರಾಗಿ ತುಂಬ ನೋವನ್ನು ಅನುಭವಿಸಿದ, ಸಂಕಷ್ಟಗಳನ್ನು ಅನುಭವಿಸಿದ, ಸಾಮಾನ್ಯ ಒಂದು ಜೀವನವನ್ನು ನಡೆಸೋದಕ್ಕೆ ಕಷ್ಟಪಡ್ತಾ ಇದ್ದ ಒಂದು ಜನರ ಪ್ರತಿನಿಧಿಯಾಗಿ ಈ ದಲಿತ ಸಾಹಿತ್ಯ ಹುಟ್ಟಿಕೊಳ್ತು ಅಂತ ಹೇಳಲಾಗಬಹುದು. ಕನ್ನಡದಲ್ಲಿ ದಲಿತ ಸಾಹಿತ್ಯವನ್ನು ಮೊದಲು ಆರಂಭಿಸಿದವರು ದೇವನೂರು ಮಹದೇವ್ ಅವರು ಬರೆದ 7 ಕಥೆಗಳು. ಇದನ್ನು ದ್ಯಾವನೂರು ಸಂಕಲನದಲ್ಲಿ ಅಳವಡಿಸಲಾಗಿದೆ. ಇದು ದಲಿತ ಸಾಹಿತ್ಯಕ್ಕೆ ನಾಂದಿಯಾಯಿತು ಅಂತ ಹೇಳಬಹುದು. ಜೊತೆಗೆ ಸಿದ್ಧಲಿಂಗಯ್ಯನವರ ಹೊಲೆಮಾದಿಗರ ಹಾಡು, ಸಾವಿರಾರು ನದಿಗಳು, ಕಪ್ಪು ಕಾಡಿನ ಹಾಡು, ಪಂಚಮ, ಏಕಲವ್ಯ ಈ ತರಹದ ಕೃತಿಗಳು ದಲಿತ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿ ಅದನ್ನು ಶ್ರೀಮಂತವನ್ನಾಗಿ ಮಾಡಿದೆ. ಅನಕ್ಷರತೆ,
ಅಸ್ಪೃಶ್ಯತೆ, ತುಳಿತಕ್ಕೆ ಒಳಗಾದ ವರ್ಗಗಳ ಸಾಮಾಜಿಕ ಚಿತ್ರಣವನ್ನು ದಲಿತ ಸಾಹಿತಿಗಳು ತಾವೂ ಅನುಭವಿಸಿ ಅವರು ಸಾಹಿತ್ಯದ ಮೂಲಕ ಅದನ್ನು ಅನಾವರಣಗೊಳಿಸಿದರು. ದೇವನೂರು ಮಹಾದೇವ ಹಾಗೂ ಸಿದ್ಧಲಿಂಗಯ್ಯನವರ ಜೊತೆಗೆ ಅರವಿಂದ ಮಾಲಗತ್ತಿಯವರ ಮೂಕನಿಗೆ ಬಾಯಿ ಬಂದಾಗ, ಕಪ್ಪು ಕಾವ್ಯ, ಮುಳ್ಳೂರು ನಾಗರಾಜರ ಧರಣಿಮಂಡಲ ಮಧ್ಯದೊಳಗೆ, ಮನಜ ಅವರ ಕೇಳು ಜಗ ಮಾದಿಗ ಹೊಲೆಯ, ಹೀಗೆ ಹಲವಾರು ದಲಿತ ಸಾಹಿತಿಗಳು ಸಾಹಿತ್ಯ ರಚಿಸುವುದರ ಮೂಲಕ ದಲಿತರ ಕಷ್ಟ ಕಾರ್ಪಣ್ಯಗಳನ್ನು ಸಾಹಿತ್ಯದಲ್ಲಿ ತೋರಿಸಿದ್ದಾರೆ. ಈ ದಲಿತ ಬಂಡಾಯ ಸಾಹಿತ್ಯ ಪರಂಪರೆಯಲ್ಲಿ ಈಗ ನಾವು ದಲಿತ ಸಾಹಿತ್ಯ ಏನು ಅಂತ ನೋಡಿದ್ವಿ. ಇನ್ನು ಬಂಡಾಯ ಸಾಹಿತ್ಯ ಅಂದ್ರೇನು? ಬಂಡವಾಳಶಾಹಿ ವ್ಯವಸ್ಥೆ ಹಾಗೂ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಧ್ವನಿ ಎತ್ತಿ ಅವರು ಮಾಡುವ ಸಮಾಜ ವಿರೋಧಿ ಕೆಲಸಗಳನ್ನು ಮತ್ತು ಚಿಂತನೆಗಳನ್ನು ವಿರೋಧಿಸ್ತಾ ಸಾಹಿತ್ಯದ ಮೂಲಕ ಚಳುವಳಿಯನ್ನು ಸಂಘಟನೆ ಮಾಡಿದ್ರು. ಯಾರು? ಬಂಡಾಯ ಸಾಹಿತಿಗಳು. ಬಂಡಾಯ ಸಾಹಿತ್ಯ ಜಾತಿ, ಲಿಂಗ, ವರ್ಗ, ಭಾಷಾ, ಧರ್ಮ ಮೊದಲಾದ ಭೇದಗಳನ್ನು ಸಹಿಸದೆ ಸಂಘರ್ಷಕ್ಕೆ ಇಳಿಯಿತು. ಈ ದಲಿತ ಮತ್ತು ಬಂಡಾಯ ಸಾಹಿತಿಗಳು ಒಂದಾಗಿ ದಲಿತ ಬಂಡಾಯ ಚಳುವಳಿಯನ್ನು ಆರಂಭಿಸಿದರು ಅಂತ ಹೇಳಬಹುದು. ಇದರ ಗುರಿ, ದಲಿತ ಬಂಡಾಯ ಸಾಹಿತ್ಯದ ಗುರಿ ಸಮಾಜದ ನಿರ್ಮಾಣ. ಈ ಬಂಡಾಯ ಸಾಹಿತ್ಯವು ಹಲವು ಸಾಹಿತ್ಯದ ಸಂವೇದನೆಗಳನ್ನು ಹುಟ್ಟುಹಾಕಿದೆ. ಯಾವ್ಯಾವುದು ಅಂದರೆ ದಲಿತ ಸಂವೇದನೆ, ಸ್ತ್ರೀ ಸಂವೇದನೆ, ಅಲ್ಪಸಂಖ್ಯಾತ ಸಂವೇದನೆ ಮೊದಲಾದವು. ಈ ಅನ್ಯಾಯ ಮತ್ತು ಸಮಾಜದ ದುಸ್ಥಿತಿಗಳನ್ನು ಪ್ರತಿಭಟನೆಯ ರೂಪದಲ್ಲಿ ಸಾಹಿತಿಗಳು ತಮ್ಮ ಕಾವ್ಯವನ್ನು ದಲಿತ ಬಂಡಾಯ ಸಾಹಿತ್ಯ ಪರಂಪರೆಯಲ್ಲಿ ರಚಿಸಿದರು. ಜನರನ್ನು, ಸಮಾಜವನ್ನು ಎಚ್ಚರಿಸುವ ಕಾರ್ಯವನ್ನು ಈ ಪರಂಪರೆ ಮಾಡಿದೆ. ಈ ಪರಂಪರೆಯಲ್ಲಿ ಬಂದ ಪ್ರಮುಖ ಕೃತಿಗಳು ಮೊದಲೇ ಹೇಳಿದ ಹಾಗೆ ದೇವನೂರು ಮಹಾದೇವ ಅವರ 7 ಕಥೆಗಳು, ದ್ಯಾವನೂರು, ಸಿದ್ಧಲಿಂಗಯ್ಯ ಅವರ ಹೊಲೆಮಾದಿಗರ ಹಾಡು, ಸಾವಿರಾರು ನದಿಗಳು, ಬೋಳೆವಾರ ಅವರ ದೇವರುಗಳ ರಾಜ್ಯದಲ್ಲಿ, ಕಾಳೇಗೌಡ ನಾಗವಾರ ಅವರ ಕನ್ಯೆಯ ಸ್ನೇಹ, ಅರವಿಂದ ಅವರ ಗೌರ್ಮೆಂಟ್ ಬ್ರಾಹ್ಮಣ, ರಾಜಶೇಖರ ನೀರಮಾನ್ವಿ ಅವರ ಕರ್ಪೂರದ ಕಾಯದಲ್ಲಿ, ಚದುರಂಗರ ವೈಶಾಖ, ಎಸ್.ಜೆ. ಸಿದ್ದರಾಮಯ್ಯನವರ ಗಾಲ್ಫ್ ಹುಲ್ಲಿನ ಮೇಲೆ, ರಹಮತ್ ತರೀಕೆರೆ ಅವರ ಪ್ರತಿ ಸಂಸ್ಕೃತಿ, ಬರಗೂರು ರಾಮಚಂದ್ರಪ್ಪರವರ ಹಲವಾರು ಸಾಹಿತ್ಯ ಕೃತಿಗಳು ದಲಿತ ಬಂಡಾಯ ಸಾಹಿತ್ಯ ಪರಂಪರೆಯ ಪ್ರಮುಖ ಕೃತಿಗಳಾಗಿ ಹೊರಹೊಮ್ಮಿವೆ. ಈ ಪಠ್ಯದಲ್ಲಿ ಬರುವ ಅಭ್ಯಾಸದ ಚಟುವಟಿಕೆಗಳಲ್ಲಿ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಉತ್ತರಗಳು ಏನೇನು ಅಂತ ನೋಡೋಣ. ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಮುಖವಾಗಿ ಎಷ್ಟು ವಿಭಾಗಗಳನ್ನು ವಿಭಾಗಿಸುತ್ತೇವೆ? 4. ಯಾವ್ಯಾವುದು? ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ. ಆಧುನಿಕ ಕನ್ನಡ ಸಾಹಿತ್ಯದ ಚರಿತ್ರೆಯ ಮೊದಲ ಭಾಗವನ್ನು ನವೋದಯ ಅಂತ ಯಾರು ಕರೆದಿದ್ದು? ಕುವೆಂಪು. ರಾಮಾಯಣ ದರ್ಶನಂ ಈ ಕೃತಿಯ ಕರ್ತೃ ಯಾರು? ಕುವೆಂಪು. ದಲಿತ ಬಂಡಾಯ ಸಾಹಿತ್ಯದ ಹುಟ್ಟಿಗೆ ಕಾರಣವಾದ ಮಹಾರಾಷ್ಟ್ರದಲ್ಲಿ ನಡೆದ ಚಳುವಳಿ ಯಾವುದು? ಮಹಾರಾಷ್ಟ್ರದ್ದು ದಲಿತ ಪ್ಯಾಂಥರ್ಸ್ ಚಳುವಳಿ. ಕರ್ನಾಟಕದಲ್ಲಿ ದಲಿತ ಸಾಹಿತ್ಯ ಚಳುವಳಿಗೆ ಮೂಲ ಪ್ರೇರಣೆಯನ್ನು ನೀಡಿದ ಸಾಹಿತ್ಯ ಕೃತಿ ಯಾವುದು? ದೇವನೂರು ಮಹದೇವರ ದ್ಯಾವನೂರು ಸಂಕಲನ. ಮ್ಯಾಕ್ಸಿಮ್ ಗಾರ್ಕಿ, ಮುಲ್ಕ್ ರಾಜ್ ಆನಂದ್, ಇ.ಎಂ. ಪಾಸ್ಟರ್ ಇವರುಗಳು ಯಾರು? ಇವರು ಕನ್ನಡ ಪ್ರಗತಿಪರ ಅಥವಾ ಪ್ರಗತಿಶೀಲ ಸಾಹಿತ್ಯಕ್ಕೆ ಪ್ರೇರಣೆಯಾದ ಸಾಹಿತಿಗಳು. ನವೋದಯ ಕಾಲದ ಸಾಹಿತ್ಯವನ್ನು ಏನೆಂದು ಕರೆಯಲಾಗುತ್ತದೆ? ಭಾವಗೀತೆಗಳ ಯುಗ ಅಂತ ಹೇಳಲಾಗುತ್ತೆ. ಈಗ 2ನೇ ಥರದ ಪ್ರಶ್ನೆಗಳು. ಈ ಕೆಳಕಂಡ ಪ್ರಶ್ನೆಗಳಿಗೆ 1 ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ. ಆಧುನಿಕ ಕನ್ನಡ ಸಾಹಿತ್ಯದ 4 ವಿಭಾಗಗಳನ್ನು ಹೆಸರಿಸಿ. ಯಾವ್ಯಾವ 4? ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ. ನವೋದಯ ಕಾವ್ಯದ ಪ್ರಮುಖ ಲಕ್ಷಣಗಳನ್ನು ಹೆಸರಿಸಿ. ನವೋದಯ ಕಾವ್ಯದ ಪ್ರಮುಖ ಲಕ್ಷಣ ಯಾವುದು ಅಂದರೆ ಭಾವುಕತೆ, ಉತ್ಸಾಹ, ಸಮೃದ್ಧಿ. ಈ ನವೋದಯ ಕಾವ್ಯಗಳ ಪ್ರಮುಖ ಲಕ್ಷಣಗಳು. ಮುಂದಿನ ಪ್ರಶ್ನೆ,
ಕನ್ನಡದ ಪ್ರಮುಖ ಕಾವ್ಯ ಪರಂಪರೆಯ ಲೇಖಕರ ಹೆಸರುಗಳನ್ನು ಬರೆಯಿರಿ. ನವ್ಯದ್ದು ಯಾರಂತ ನೆನ್ಪಿಟ್ಕೋಬೇಕು? ಗೋಪಾಲಕೃಷ್ಣ ಅಡಿಗರು, ಯು ಆರ್ ಅನಂತಮೂರ್ತಿಯವರು, ಶಾಂತಿನಾಥ ದೇಸಾಯಿ, ಯಶವಂತ ಚಿತ್ತಾಲ, ಪಿ ಲಂಕೇಶ್, ಪೂರ್ಣಚಂದ್ರ ತೇಜಸ್ವಿ, ಆಲನಹಳ್ಳಿ ಕೃಷ್ಣ, ಗಿರೀಶ್ ಕರ್ನಾಡ್, ಇವರೆಲ್ಲ ನವ್ಯ ಸಾಹಿತಿಗಳು. 4ನೇ ಪ್ರಶ್ನೆ, ಕನ್ನಡದ ಪ್ರಮುಖ ಪ್ರಗತಿಶೀಲ ಸಾಹಿತ್ಯ ಪರಂಪರೆಯ ಹೆಸರುಗಳನ್ನು ಬರೆಯಿರಿ. ಪ್ರಗತಿಶೀಲ ಸಾಹಿತ್ಯದವರು ಯಾರ್ಯಾರು ಅಂದರೆ ಆನಾ ಕೃಷ್ಣರಾಯರು, ತಾರಾ ಸುಬ್ಬರಾಯರು, ಶ್ರೀರಂಗ, ನಿರಂಜನ, ವಿ ಎಂ ಇನಾಮದಾರ್, ಕುಮಾರ ವೆಂಕಣ್ಣ, ಚದುರಂಗ, ಬಸವರಾಜ್ ಕಟ್ಟಿಮನಿ. ಇವರು ಪ್ರಗತಿಶೀಲ ಸಾಹಿತ್ಯದ ಪ್ರಮುಖ ಕವಿಗಳು. 5ನೇ ಪ್ರಶ್ನೆ, ಕನ್ನಡದಲ್ಲಿ ದಲಿತ ಬಂಡಾಯ ಸಾಹಿತ್ಯ ಪರಂಪರೆಯ ವೈಶಿಷ್ಟ್ಯತೆ ಏನು? ಈ ದಲಿತ ಬಂಡಾಯ ಸಾಹಿತ್ಯದ ವೈಶಿಷ್ಟ್ಯತೆ ಏನು ಅಂದರೆ, ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿ ನೋವುಗಳನ್ನು ಅನುಭವಿಸಿ ಕಷ್ಟ ಕಾರ್ಪಣ್ಯಗಳಲ್ಲಿ ನೊಂದು ಬದುಕನ್ನು ಕಟ್ಟಿಕೊಂಡು ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮೇಲು ಬಂದ ಚಿಂತಕರು ಮತ್ತು ದಾರ್ಶನಿಕರ ಬರಹದಿಂದ ಹುಟ್ಟಿದ್ದೇ ದಲಿತ ಬಂಡಾಯ ಸಾಹಿತ್ಯ. ಯಾರು ನಿಜವಾಗಿಯೂ ಕಷ್ಟಪಟ್ಟು ಎಲ್ಲ ಅವಮಾನಗಳನ್ನು ಅಪಮಾನಗಳನ್ನು ಸಮಾಜದಲ್ಲಿ ಅನುಭವಿಸಿ ಸ್ವಂತ ಸ್ವಶಕ್ತಿಯಿಂದ ಮುಂದೆ ಬಂದು ಸಾಹಿತ್ಯದಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಸಮಾಜವನ್ನು ಎಚ್ಚರಿಸೋದಕ್ಕೆ ಕಾವ್ಯಗಳನ್ನು ರಚಿಸಿದ್ದಾರೆ, ಪ್ರತಿಭಟನೆಯ ಕಾವ್ಯಗಳನ್ನು ರಚಿಸಿದ್ದಾರೆ. ಅಂತಹವರು ದಲಿತ ಬಂಡಾಯ ಸಾಹಿತ್ಯ ಪರಂಪರೆಯ ಸಾಹಿತಿಗಳು. ಪ್ರಮುಖವಾಗಿ ಸಿದ್ಧಲಿಂಗಯ್ಯನವರು ಮತ್ತು ದೇವನೂರು ಮಹಾದೇವರು. ಇದು ದಲಿತ ಸಾಹಿತ್ಯ ಆಯಿತು. ಇನ್ನು ಬಂಡಾಯ ಸಾಹಿತ್ಯ ಅಂದರೆ ಬಂಡವಾಳಶಾಹಿ ವ್ಯವಸ್ಥೆ, ಪಟ್ಟಬದ್ಧ ಹಿತಾಸಕ್ತಿಗಳ ವಿರುದ್ಧ ಧ್ವನಿ ಎತ್ತಿ ಅವರನ್ನು ವಿರೋಧಿಸುತ್ತಾ ಚಳುವಳಿಯನ್ನಾಗಿ ಮಾಡಿ ತಮ್ಮ ಸಾಹಿತ್ಯದ ಮೂಲಕ ಪ್ರತಿಭಟನೆಯ ಮಾಡಿದ್ದು ಬಂಡಾಯ ಸಾಹಿತ್ಯಕಾರರು. ದಲಿತ ಮತ್ತು ಬಂಡಾಯ ಸಾಹಿತ್ಯ ಪರಂಪರೆಯ ಮೂಲ ಉದ್ದೇಶ ಸಮ ಸಮಾಜವನ್ನು ನಿರ್ಮಿಸುವುದು. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಹೊಸಗನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ವಿವರವಾಗಿ ಬರೆಯಿರಿ. ಮೊದಲೇ ಹೇಳಿದಾಗೆ 4 ಪ್ರಕಾರಗಳು: ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ. ಈಗ ಪ್ರತಿಯೊಂದರ ಬಗ್ಗೆನೂ 2 ವಾಕ್ಯಗಳನ್ನು ಬರೆದರೆ 10 ವಾಕ್ಯಗಳಾಗುತ್ತೆ. ಮೊದಲನೇದಾಗಿ ನವೋದಯ. ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಹೊಸ ಬಗೆಯ ಕಾವ್ಯ ಕನ್ನಡದಲ್ಲಿ ಹುಟ್ಟುಕೊಳ್ತು. ಅದೇ ನವೋದಯ ಸಾಹಿತ್ಯದ ಪ್ರಕಾರ. ಇದರ ಪ್ರಮುಖ ಲಕ್ಷಣ ಭಾವುಕತೆ, ಉತ್ಸಾಹ, ಸಮೃದ್ಧಿ. ಛಂದಸ್ಸು ಮತ್ತು ಶೈಲಿಯಿಂದ ಹೊಸ ಬಗೆಯ ಕಾವ್ಯಗಳು ಮತ್ತು ಕೃತಿಗಳು ರಚನೆಯಾಯಿತು. ಇಂಗ್ಲಿಷ್ ಗೀತೆಗಳು 1921ರಲ್ಲಿ ರಚನೆಯಾದದ್ದು. ಇದನ್ನು ಬಿ ಎಂ ಶ್ರೀ ಅವರು ರಚಿಸಿದ್ದು. ಇದರ ಮೂಲಕ ನವೋದಯ ಆರಂಭ ಆಯಿತು. ನವೋದಯ ಅಂತ ಹೆಸರು ಕೊಟ್ಟವರು ಕುವೆಂಪು. 4-5 ವಾಕ್ಯಗಳಾಗೋಯಿತು, 2 ಸಾಕು. ಇನ್ನು ಪ್ರಗತಿಶೀಲ ಕಾವ್ಯ. ಪ್ರಗತಿಶೀಲದಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ಸಾಧಿಸಬೇಕು ಅಂತ ಕೆಲವು ಸಾಹಿತಿಗಳು ಯೋಚಿಸಿ ಅಂತಾರಾಷ್ಟ್ರೀಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಗತಿಶೀಲ ಮತ್ತು ಪ್ರತಿಭಟನೆಯ ಕಾವು ಹತ್ಕೊಂಡಿತ್ತು. ಅದರಿಂದ ಪ್ರೇರಿತರಾಗಿ ಸಾಹಿತ್ಯವನ್ನು ರಚಿಸೋದಕ್ಕೆ ಪ್ರಾರಂಭಿಸಿದ ಆನಾ ಕೃಷ್ಣರಾಯರು, ತಾರಾ ಸುಬ್ಬರವರು, ಬಸವರಾಜ್ ಕಟ್ಟಿಮನಿ ಇಂತಹವರು ಪ್ರಗತಿಶೀಲ ಸಾಹಿತ್ಯ ರಚನೆಯನ್ನು ಪ್ರಾರಂಭಿಸಿದರು. ಇದರ ಮುಖ್ಯ ಉದ್ದೇಶ ಬದುಕಿನ ವಾಸ್ತವತೆಯನ್ನು ಹೇಳಬೇಕು ಜನಕ್ಕೆ. ಬಂಡವಾಳಶಾಹಿಗಳ ವಿರುದ್ಧ ಜನರನ್ನು ಜಾಗೃತರನ್ನಾಗಿ ಮಾಡಬೇಕು. ಇದು ಪ್ರಗತಿಶೀಲ ಸಾಹಿತ್ಯದ ಬಗ್ಗೆ 3-4 ವಾಕ್ಯಗಳು ಅಂತ ಹೇಳಬಹುದು. ಇನ್ನು ನವ್ಯ ಕಾವ್ಯ. ನವ್ಯ ಅನ್ನೋದು ಸ್ವಾತಂತ್ರ್ಯ ಬಂದ ಮೇಲೆ 1950ರ ಸುಮಾರಿಗೆ
ಆರಂಭ ಆಯಿತು. ಇದನ್ನು ಇಂಗ್ಲಿಷ್ನಲ್ಲಿ ಮಾಡರ್ನ್ ಪೊಯೆಟ್ರಿ ಅಂತ ಕರೀತಾರೆ. ಇದರಲ್ಲಿ ಭಾಷಾ ಪ್ರಯೋಗದ ಚಮತ್ಕಾರ ಇರುತ್ತೆ, ಹೊಸ ಕಾವ್ಯತಂತ್ರಗಳು ಕಾಣಬರುತ್ತೆ. ಇದು ಸಹ ಇಂಗ್ಲಿಶಿನ ಮಾಡರ್ನ್ ಪೊಯೆಟ್ರಿಯಿಂದ ಪ್ರೇರಣೆಯಾಗಿ ಹುಟ್ಟಿಕೊಂಡಿದ್ದು. ಈ ನವ್ಯ ಕಾವ್ಯದಲ್ಲಿ ಆಧುನಿಕ ತಾತ್ವಿಕ ಚಿಂತನೆಗಳು, ಅಸ್ತಿತ್ವವಾದ, ಅಸಂಗತವಾದಗಳನ್ನು ತೋರಲಾಯಿತು. ಪರಕೀಯತೆ, ಸಿನಿಕತನ, ಅನಾಥ ಪ್ರಜ್ಞೆ, ಆಧುನಿಕ ಬದುಕಿನ ಒತ್ತಡಗಳ ಶೋಧನೆ ಈ ನವ್ಯ ಕಾವ್ಯದ ಕೃತಿಗಳಲ್ಲಿ ನಾವು ನೋಡಬಹುದು. ಕವಿಗಳು ರೂಪಕ, ಸಂಕೇತ ಮತ್ತು ಪ್ರತಿಮೆಗಳ ಮೂಲಕ ತಾವು ಏನು ಹೇಳಬೇಕೋ ಅದನ್ನು ಹೇಳೋದಕ್ಕೆ ಪ್ರಾರಂಭಿಸಿದರು. ಇದು ನವ್ಯ ಕಾವ್ಯದ ಬಗ್ಗೆ ಕೆಲವು ವಾಕ್ಯಗಳು. ಇನ್ನು ದಲಿತ ಬಂಡಾಯದ ಬಗ್ಗೆ ಹೇಳಬೇಕಾದ್ರೆ, ಆಂಧ್ರದಲ್ಲಿ ನಡೆದ ವೀರಸಂ ಚಳವಳಿ, ಕರ್ನಾಟಕದ ಭೂಸಾ ಪ್ರಕರಣ, ಮಹಾರಾಷ್ಟ್ರದ ದಲಿತ ಪ್ಯಾಂಥರ್ಸ್ ಚಳವಳಿಗಳಿಂದ ಪ್ರೇರಣೆಯಾಗಿ ಕರ್ನಾಟಕದಲ್ಲಿ ದಲಿತ ಬಂಡಾಯ ಸಾಹಿತ್ಯ ಬಂತು ಅಂತ ಹೇಳಬಹುದು. ಮುಖ್ಯವಾಗಿ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ, ಅಸ್ಪೃಶ್ಯತೆಯನ್ನು ಅನುಭವಿಸಿದ, ನೋವುಗಳಲ್ಲಿ ಬೆಂದ, ಕೆಳಸ್ತರದ ಕಷ್ಟಜೀವಿಗಳು ಸ್ವಶಕ್ತಿಯಿಂದ ಮೇಲೆ ಬಂದು ಚಿಂತಕರಾಗಿ, ದಾರ್ಶನಿಕರಾಗಿ ತಾವೇ ಸಾಹಿತ್ಯವನ್ನು ರಚಿಸಿ ತಮ್ಮ ಕಷ್ಟ ಕೋಟಲೆಗಳನ್ನು ಸಾಹಿತ್ಯದ ಮೂಲಕ ಸಮಾಜದ ವಿವಿಧ ಜನರಿಗೆ ಅದನ್ನು ಹೇಳೋದಕ್ಕೋಸ್ಕರ ಸಾಹಿತ್ಯ ರಚಿಸಿದ್ರು ಇವರು. ಈ ದಲಿತ ಸಾಹಿತ್ಯದ ಪ್ರಮುಖರು ದೇವನೂರು ಮಹಾದೇವ ಮತ್ತು ಸಿದ್ಧಲಿಂಗಯ್ಯನವರು. ಮತ್ತೆ ಬಂಡಾಯ ಸಾಹಿತ್ಯ ಅಂದ್ರೇನು? ಬಂಡವಾಳಶಾಹಿ ವ್ಯವಸ್ಥೆ ಮತ್ತು ಸಮಾಜಕ್ಕೆ ಕಂಟಕವಾಗಿದ್ದ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಇವರು ಧ್ವನಿ ಎತ್ತಿ ಸಾಹಿತ್ಯದ ಮೂಲಕ ಪ್ರತಿಭಟನೆಯನ್ನು ಮಾಡಿದರು. ದಲಿತ ಮತ್ತು ಬಂಡಾಯ ಸಾಹಿತ್ಯದ ಧ್ಯೇಯ ಏನು ಅಂದರೆ ಸಮಾಜವನ್ನು ಸೃಷ್ಟಿಸುವುದು, ಸಮಾಜದಲ್ಲಿ ಯಾವುದೇ ಅಸಮಾನತೆಯನ್ನು ಇಲ್ಲದಿರುವ ಹಾಗೆ ಮಾಡುವುದೇ ಇವರ ಗುರಿಯಾಗಿತ್ತು. ಬರಗೂರು ರಾಮಚಂದ್ರಪ್ಪ ಅವರು ಬಂಡಾಯ ಸಾಹಿತ್ಯದ ಪ್ರಮುಖ ಕವಿ ಅಂತ ಹೇಳಬಹುದು. ಇನ್ನು ಎರಡನೇ ಪ್ರಶ್ನೆ, ದಲಿತ ಬಂಡಾಯ ಪ್ರಗತಿಶೀಲ ಸಾಹಿತ್ಯದ ಕೊಡುಗೆಗಳನ್ನು ವಿವರಿಸಿ. ಈಗ ತಾನೇ ಎರಡನೇ ಪ್ರಶ್ನೆಗೂ ಬಹುತೇಕ ಇದೇ ಉತ್ತರನೇ ಬಂದಿದ್ದು. ದಲಿತ ಸಾಹಿತ್ಯದ ಕೊಡುಗೆ ಏನು? ಯಾರು ಸಾವಿರಾರು ವರ್ಷಗಳಿಂದ ಸಮಾಜದಲ್ಲಿ ಅಸ್ಪೃಶ್ಯತೆ, ಅನಕ್ಷರತೆಯಿಂದ ಅವಮಾನಗಳನ್ನು ಅನುಭವಿಸಿದ್ರು, ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ಪ್ರೇರೇಪಿಸಲು ಸಾಹಿತ್ಯ ರಚನೆಯಾಯಿತು, ದಲಿತ ಸಾಹಿತ್ಯ ರಚನೆಯಾಯಿತು. ದಲಿತ ಸಾಹಿತ್ಯದ ಸೃಷ್ಟಿಕರ್ತರು ಯಾರು ಅಂದರೆ, ಯಾರು ಕಷ್ಟಗಳನ್ನು ಅನುಭವಿಸಿದ್ರು, ಸ್ವಸಾಮರ್ಥ್ಯದಿಂದ ಮೇಲೆ ಬಂದಿದ್ರು, ಅವರು ದಲಿತ ಸಾಹಿತ್ಯದ ಸಾಹಿತಿಗಳು ಅಂತ ಹೇಳಬಹುದು. ಅವರ ಗುರಿ ಇದ್ದಿದ್ದು ತಮ್ಮ ಹಾಗೆ ಸಮಾಜದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇರೋರನ್ನ ಮುಖ್ಯವಾಹಿನಿಗೆ ತರುವುದು. ಇನ್ನು ಬಂಡಾಯ ಸಾಹಿತ್ಯದ ಕೊಡುಗೆ ಏನು? ಬಂಡಾಯದಿಂದ ಬಂಡವಾಳಶಾಹಿ ಪಟ್ಟಭದ್ರ ಹಿತಾಸಕ್ತಿಗಳ ವಿರೋಧಿಸುವುದು, ಇವರನ್ನು ವಿರೋಧಿಸಿ ಅವರು ಮಾಡುವ ಸಮಾಜ ವಿರೋಧಿ ಕೆಲಸಗಳನ್ನು ನಿಲ್ಲಿಸೋದು ಈ ಬಂಡಾಯ ಸಾಹಿತ್ಯದ ಕೊಡುಗೆಯಾಯಿತು. ಜನರಿಗೆ ಈ ಸಮಾಜ ವಿರೋಧಿಗಳ ಬಗ್ಗೆ ಎಚ್ಚರಿಸೋದು ಬಂಡಾಯ ಸಾಹಿತ್ಯದ ಕೊಡುಗೆ ಅಂತ ಹೇಳಬಹುದು. ಇನ್ನು ಪ್ರಗತಿಶೀಲ ಸಾಹಿತ್ಯದ ಕೊಡುಗೆ ಏನು ಅಂದರೆ, ಇದು ಸಹ ಸಮಾಜದಲ್ಲಿ ಕ್ರಾಂತಿಯನ್ನು ತರುವಲ್ಲಿ ಅಲ್ಪ ಮಟ್ಟಿಗೆ ಯಶಸ್ವಿಯಾಯಿತು ಅಂತ ಹೇಳಬಹುದು. ಸಾಹಿತ್ಯ ನೊಂದವರ ಧ್ವನಿಯಾಗಬೇಕು ಅಂತ ನೊಂದವರ ಬದುಕಿನ ವಾಸ್ತವ ಚಿತ್ರಣವನ್ನು ತಮ್ಮ ಕೃತಿಗಳ ಮೂಲಕ ಇದು ತಿಳಿಸ್ತು. ಬಂಡವಾಳಶಾಹಿ ವಿರುದ್ಧ ಜನರನ್ನು ಜಾಗೃತರನ್ನಾಗಿ ಮಾಡ್ತು. ಎಲ್ಲ ಜನರ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದಕ್ಕೆ ಈ ಸಾಹಿತ್ಯದ ಹಲವಾರು ಕೃತಿಗಳು ರಚನೆಯಾಯಿತು. ಮುಂದಿನ ಪ್ರಶ್ನೆ, BM ಶ್ರೀ ಅವರು ಬರೆದಿರುವ ಕರುಣಾಳು ಬಾಬೆಳಕೆ ಕಾವ್ಯ ಭಾಗದ ಅರ್ಥವನ್ನು ಬರೆಯಿರಿ. ಇದೊಂದು ಭಕ್ತಿ ಭಾವದಿಂದ ಕೂಡಿದ ಕವನ. ಕರುಣಾಳು ಬಾಬೆಳಕೆ ಮುಸುಕಿದೀ ಮಬ್ಬಿನಲ್ಲಿ ಅಂದರೆ ಕತ್ತಲು ತುಂಬಿರುವ
ಈ ನಮ್ಮ ಬಾಳಿನಲ್ಲಿ ನಮ್ಮ ಕೈಯನ್ನು ಹಿಡಿದು ನಡೆಸು ಅಂತ ನಾವು ಬೆಳಕನ್ನು ಕೇಳ್ಕೊತಾ ಇದ್ದೀವಿ. ഇരുಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ರಾತ್ರಿ ಹೊತ್ತು ಕತ್ತಲೆ ಇರುತ್ತೆ, ಮನೆ ದೂರದಲ್ಲಿದೆ, ಕನಿಕರಿಸಿ ನನ್ನನ್ನು ಕೈ ಹಿಡಿದು ಮುಂದೆ ನಡೆಸು. ಅದರ ಅರ್ಥ ಕತ್ಲಿದೆ ನಮ್ಮ ಮನೆಗೆ ಕರ್ಕೊಂಡೋಗು ಅಂತ ಅಲ್ಲ. ನನ್ನ ಜೀವನದಲ್ಲಿ ಬಹಳ ಕಷ್ಟಮಯವಾದ ಸಮಯದಲ್ಲಿ ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗ್ತೇನೆ, ನನ್ನನ್ನು ನೀನು ಕೈ ಹಿಡಿದು ಮುಂದೆ ನಡೆಸು ಅಂತ ದೇವರನ್ನ ಕೇಳ್ಕೊಳ್ಳೋದು ಅಂತ ಒಂದು ಭಾವಾರ್ಥ ಇದು. ಈ ಇಡೀ ಪದ್ಯ ದೇವರನ್ನ ನಾನು ಕೇಳ್ಕೊಳ್ಳೋದು, ನನ್ನನ್ನು ಜೀವನದಲ್ಲಿ ನನಗೆ ದಾರಿ ತೋರಿಸು, ನನಗೆ ಹೇಗೆ ನನ್ನನ್ನು ಕೈ ಹಿಡಿದು ನನ್ನನ್ನು ಕರ್ಕೊಂಡೋಗು ಅಂತ ದೇವರನ್ನ ಕೇಳ್ಕೊಳ್ಳೋದು. ದೇವರನ್ನ ನಾವಿಲ್ಲಿ ಬೆಳಕು ಅನ್ನೋ ದೃಷ್ಟಿನಲ್ಲಿ ನೋಡ್ತೀವಿ. ಇನ್ನು 4ನೇ ಪ್ರಶ್ನೆ, ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯ ವೈಶಿಷ್ಟ್ಯತೆಯನ್ನು ಕುರಿತು ಬರೆಯಿರಿ. ಈ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅಂದರೆ 20ನೇ ಶತಮಾನದ ಉತ್ತರಾರ್ಧದ ನಂತರ, ಅಂದರೆ 1950ರ ನಂತರ ಸಾಹಿತ್ಯ ಬಹುತೇಕ ಪ್ರತಿಭಟನೆಯ ಸಾಹಿತ್ಯ ಆಗಿದೆ. ಈ 20ನೇ ಶತಮಾನದಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ 4 ಪ್ರಕಾರಗಳಿತ್ತು: ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ. 20ನೇ ಶತಮಾನದ ಆರಂಭದವರೆಗೂ ನಮಗೆ ಪಾಶ್ಚಾತ್ಯ ಸಾಹಿತ್ಯದ ಅರಿವಿರಲಿಲ್ಲ. ಆ ಪಾಶ್ಚಾತ್ಯ ಸಾಹಿತ್ಯದ ಅರಿವು ಬಂದ ಮೇಲೆ ನಮ್ಮ ಹಳೆಯ ಪರಂಪರೆ 1000 ವರ್ಷದಿಂದ ಇದ್ದಿದ್ದ ಅದೇ ಪರಂಪರೆಯನ್ನು ಬಿಟ್ಟು ಹೊಸ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿಯಾಗೋದಕ್ಕೆ ಪ್ರಾರಂಭ ಆಯಿತು. ಪಂಪನ ಚಂಪು, ಬಸವಣ್ಣನ ವಚನ, ಕುಮಾರವ್ಯಾಸನ ಷಟ್ಪದಿ, ಸರ್ವಜ್ಞನ ತ್ರಿಪದಿ, ಈ ಎಲ್ಲವೂ ಹಲವಾರು ಶತಮಾನಗಳಿಂದ ಕನ್ನಡ ಸಾಹಿತ್ಯದಲ್ಲಿ ಇದ್ದರೆ, ಇದರ ಜೊತೆಗೆ ಹೊಸ ಥರದ ಸಾಹಿತ್ಯ ಬರೋದಕ್ಕೆ ಪ್ರಾರಂಭ ಆಯಿತು. ಹೊಸ ಚಿಗುರು ಹಳೆ ಬೇರು ಎಂಬಂತೆ ಹಳತು ಹೊಸದಕ್ಕೆ ಪೂರಕವಾಗಿತ್ತು. ಆಧುನಿಕ ಸಾಹಿತ್ಯದ 4 ಪ್ರಕಾರಗಳಲ್ಲಿ ನವೋದಯದಲ್ಲಿ ಭಾವನೆಗಳು ಮುಖ್ಯವಾಗಿತ್ತು. ಭಾವಗಳ ತೀವ್ರತೆ ಜಾಸ್ತಿ ಇತ್ತು, ಉತ್ಸಾಹ ಇತ್ತು. ಅದು ಹೆಚ್ಚಾಗಿ ಶಾಂತಿ, ನೆಮ್ಮದಿ, ಪ್ರಕೃತಿ, ದೇವರು ಇವುಗಳ ಬಗ್ಗೆ ಹೆಚ್ಚು ಕೃತಿಗಳು ಬಂತು. ನಂತರ ಪ್ರಗತಿಶೀಲದಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ಸಾಧಿಸಬೇಕು, ಸಾಹಿತ್ಯ ನೊಂದವರ ಧ್ವನಿಯಾಗಬೇಕು, ವಾಸ್ತವ ಬದುಕಿನ ನೈಜತೆಯ ಚಿತ್ರಣವನ್ನು ನೀಡಬೇಕು ಅಂತ ಪ್ರಗತಿಶೀಲ ಸಾಹಿತ್ಯ ಬಂತು. ನಂತರ ಮಾಡರ್ನ್ ಪೊಯೆಟ್ರಿ ಎನ್ನುವ ಇಂಗ್ಲಿಷ್ ನವ್ಯ ಪರಂಪರೆಯಿಂದ ಕರ್ನಾಟಕ ಸಹ ಕನ್ನಡದಲ್ಲಿ ಹಲವಾರು ನವ್ಯ ಕಾವ್ಯಗಳು ರಚಿಸಲು ಪ್ರಾರಂಭಿಸಿದರು. ಎಂಥವರು? ಗೋಪಾಲಕೃಷ್ಣ ಅಡಿಗರು, ವಿ.ಕೆ. ಗೋಕಾಕರು, ಯು.ಆರ್. ಅನಂತಮೂರ್ತಿಯವರು. ಈ ನವ್ಯ ಕಾವ್ಯದಲ್ಲಿ ಪ್ರಮುಖವಾಗಿ ಸಂಕೇತ, ರೂಪಕ, ಪ್ರತಿಮೆಗಳ ಮೂಲಕ ಅವರು ಏನು ಹೇಳಬೇಕು ಅದನ್ನು ಹೇಳೋದಕ್ಕೆ ಪ್ರಾರಂಭಿಸಿದರು. ಹೊಸ ಬಗೆಯ ತಾತ್ವಿಕ ಚಿಂತನೆಗಳು, ಅಸ್ತಿತ್ವವಾದ, ಅಸಂಗತವಾದಗಳು ಬಂದವು. ಇನ್ನು ಬಂಡಾಯ ಮತ್ತು ಪ್ರಗತಿಶೀಲ ಸಮಾಜವನ್ನು ಬದಲಿಸಲು ಪ್ರತಿಭಟನೆಯ ರೂಪದಲ್ಲಿ ಸಮಾಜದ ಎಲ್ಲ ಕೆಳಸ್ತರದವರನ್ನು ಮುಖ್ಯವಾಹಿನಿಗೆ ತರಲು ಸಾಹಿತ್ಯವನ್ನು ರಚಿಸೋದಕ್ಕೆ ಪ್ರಾರಂಭಿಸಿದರು. ಶೋಷಿತರ ಪರವಾಗಿ ಕೃತಿಗಳು ರಚನೆ ಆಯಿತು ದಲಿತ ಮತ್ತು ಬಂಡಾಯ ಸಾಹಿತ್ಯದ ಪರಂಪರೆಯಲ್ಲಿ. ಹೀಗೆ ಆಧುನಿಕ ಸಾಹಿತ್ಯದಲ್ಲಿ ವಿವಿಧ ಬಗೆಯ ಪ್ರಕಾರಗಳ ಬಂದು ಪ್ರತಿಯೊಂದು ಒಂದು ವಿಶಿಷ್ಟತೆಯನ್ನು ಒಳಗೊಂಡಿತ್ತು ಅಂತ ಹೇಳಬಹುದು. ಇಲ್ಲಿಗೆ ಅಧ್ಯಾಯ 2 ಮುಕ್ತಾಯ ಆಯಿತು.
ಸಾಹಿತ್ಯ ಸಿಂಚನ 2 ಡಿಪ್ಲೊಮೊ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ಇರುವ ಈ ಪುಸ್ತಕದ 2ನೇ ಅಧ್ಯಾಯದ ಪ್ರಮುಖ ಅಂಶಗಳು ಮತ್ತು ಪ್ರಶ್ನೋತ್ತರಗಳು ಮುಗಿಯಿತು.